ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್ ಕೌಲ್ಗ. ಇವತ್ತು ಭಾರತ ದೇಶದ ಮತ್ತೊಂದು ಐತಿಹಾಸಿಕವಾಗಿರ್ತಕ್ಕಂಥ ತಾಣದಲ್ಲಿ ನಾನಿದ್ದೇನೆ. ಅದು ಪಶ್ಚಿಮ ಬಂಗಾಳದ ರಾಜಧಾನಿ ಕಲ್ಕತ್ತಲ್ಲಿರ್ತಕ್ಕಂಥ ಹೌರಾ ಬ್ರಿಡ್ಜ್ನಲ್ಲಿದ್ದೇನೆ. ಈ ಹೌರಾ ಬ್ರಿಡ್ಜು ಇಡೀ ವಿಶ್ವದಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ಸೇತುವೆ. ಅದು ಉಕ್ಕಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಉಕ್ಕಿನ ಸೇತುವೆ. ಆದರೆ ಈ ನದಿಯಲ್ಲಿ ಯಾವುದೇ ರೀತಿ ಪಿಲ್ಲರ್ಗಳು ಹಾಕದೆ ನಿರ್ಮಾಣ ಮಾಡಿರ್ತಕ್ಕಂಥ ಏಕೈಕ ಸೇತುವೆ ಇದಾಗಿದೆ. ಇಂಥ ಸೇತುವೆ ನಾವು ಇಡೀ ವಿಶ್ವದಲ್ಲಿ ಎಲ್ಲಿಯೂ ಕೂಡ ಕಾಣೋದಿಲ್ಲ. ಅದು ಭಾರತ ದೇಶದ ಕಲ್ಕತ್ತಾದಲ್ಲಿ ಕಾಣ್ತೀವಿ. ಅಂಥ ವಿಶೇಷವಾಗಿರ್ತಕ್ಕಂಥ ಸೇತುವೆ ಬಳಿ ಇವತ್ತು ನಾನಿದ್ದೇನೆ. ನಿಮಗೂ ಕೂಡ ಆ ಸೇತುವೆ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಈ ಹೌರಾ ಬ್ರಿಡ್ಜನ್ನು 1936ರಲ್ಲಿ ಕಟ್ಟಡ ಪ್ರಾರಂಭ ಮಾಡ್ತಾರೆ. 42ರಲ್ಲಿ ಅದರ ಕಾಮಗಾರಿ ಸಂಪೂರ್ಣ ಮುಕ್ತಾಯ ಆಗ್ತದೆ. ನಂತರ 1943ರಲ್ಲಿ ಈ ಸೇತುವೆಯನ್ನು ಸಂಪೂರ್ಣ ಜನಸೇವೆಗೆ ಬಿಡಲಾಗುತ್ತೆ, ಅಂದರೆ ಉದ್ಘಾಟನೆ ಮಾಡಲಾಗುತ್ತೆ. ಮೊದಲಿಗೆ ಇದನ್ನು ಹೌರಾ ಬ್ರಿಡ್ಜ್ ಅಂತೇಳಿ ಕರಿತಿದ್ರು. ನಂತರ ಅದನ್ನು ಈಗ ರಾಷ್ಟ್ರಕವಿ ರವೀಂದ್ರನಾಥ್ ಟ್ಯಾಗೂರ್ ಅವರ ನೆನಪಿಗಾಗಿ ರವೀಂದ್ರ ಸೇತು ಅಂಥೇಳಿ ಕರಿತಾ ಇದ್ದಾರೆ ನೋಡಿ. ಈ ಸೇತುವೆ 705 ಮೀಟರ್ ಉದ್ದ ಇರತಕ್ಕಂಥದ್ದು, 21.6 ಮೀಟರ್ ಅಗಲ ಇದೆ. ರಸ್ತೆಯ ಪಕ್ಕದಲ್ಲಿ 15 ಅಡಿಯ ಮತ್ತೊಂದು ಎರಡೂ ಬದಿಯಲ್ಲಿ ರಸ್ತೆಗಳನ್ನು ಮಾಡಿದ್ದಾರೆ. ಆ ರಸ್ತೆಯಲ್ಲಿ ಸಾರ್ವಜನಿಕರು ನಡೆದುಕೊಂಡು ಹೋಗಲು ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಈ ಸೇತುವೆ ಎತ್ತರ 81 ಮೀಟ್ರ್ ಎತ್ತರ ಇರ್ತಕ್ಕಂಥದ್ದು ನೋಡ್ರಿ. ಅಂಥ ವಿಶೇಷವಾಗಿರ್ತಕ್ಕಂಥದ್ದು ಈ ಕಲ್ಕತ್ತದಲ್ಲಿರ್ತಕ್ಕಂಥ ಹೌರಾ ಬ್ರಿಡ್ಜು. ಒಂದು ಅಂದಾಜಿನ ಪ್ರಕಾರ ಈ ಹೌರಾ ಬ್ರಿಡ್ಜ್ ಮೇಲೆ 1.5 ಲಕ್ಷಕ್ಕಿಂತ ಹೆಚ್ಚು ಜನರು ಓಡಾಡ್ತಾರೆ. 1 ಲಕ್ಷಕ್ಕೂ ಹೆಚ್ಚು ವಾಹನಗಳು ಪ್ರತಿನಿತ್ಯ ಓಡಾಡ್ತವೆ ಅಂತ ಹೇಳ್ತಾರೆ. ಈಗ ಸದ್ಯ ನಾನಿರ್ತಕ್ಕಂಥದ್ದು ಹೂಗ್ಲಿ ನದಿ ಪಕ್ಕದಲ್ಲಿ. ಈ ಹೂಗ್ಲಿ ನದಿ ಮೇಲ್ಗಡೆನೇ ಈ ಹೌರಾ ಬ್ರಿಡ್ಜನ್ನು ನಿರ್ಮಾಣ ಮಾಡಿದ್ದಾರೆ. ಆ ಹೌರಾ ಬ್ರಿಡ್ಜು
ಇಡೀ ದೇಶದಲ್ಲೇ ಅತ್ಯಂತ ಉದ್ದವಾಗಿರ್ತಕ್ಕಂಥ ಒಂದು ಬ್ರಿಡ್ಜ್. ಯಾಕಂದರೆ ಇದು ಉಕ್ಕಿನಿಂದ ಮಾಡಿರ್ತಕ್ಕಂಥ ಬ್ರಿಡ್ಜು. ಇದಕ್ಕೆ ಕೆಳಗಡೆ ಯಾವುದೇ ರೀತಿ ಪಿಲ್ಲರ್ ಕೂಡ ಇಲ್ಲ. ಅಂಥ ವಿಶೇಷವಾಗಿರ್ತಕ್ಕಂಥ ಬ್ರಿಡ್ಜ್ ಇದು. ಈ ಬ್ರಿಡ್ಜ್ ನೋಡಲು ಕೇವಲ ಭಾರತ ದೇಶದವರಲ್ಲದೆ ವಿದೇಶಿಯಿಂದ ಕೂಡ ಸಾಕಷ್ಟು ಜನರು ಆಗಮಿಸಿ ಈ ಹೌರಾ ಬ್ರಿಡ್ಜನ್ನು ನೋಡಿಕೊಂಡು ಹೋಗ್ತಾರೆ ನೋಡಿ.